ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಹಮೀದ್ ಪಳ್ಯ. ಈಗಾಗಲೇ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇವತ್ತಿನ ಅಧಿವೇಶನ ಎರಡನೇ ದಿನ ಮುಗಿದಿದೆ. ಎರಡನೇ ದಿನ ಮಧ್ಯಾಹ್ನದವರೆಗೆ ಯಾವುದೇ ಕಲಾಪ ನಡೆಯಲಿಲ್ಲ. ಕಾವೇರಿಯ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಇನ್ನಿತರ ನಾಯಕರುಗಳೆಲ್ಲ ಚರ್ಚೆ ಮಾಡಿ ಎಲ್ಲ ಶಾಸಕರು ಉಳಿದ ಎಲ್ಲ ಸಿಬ್ಬಂದಿಯೂ ಕೂಡ ಅದಕ್ಕೋಸ್ಕರ ಕಾಯ್ತಾ ಇದ್ರು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂತ. ಮಧ್ಯಾಹ್ನ 3 ಗಂಟೆಗೆ ಆಗಮಿಸಬೇಕಾಗಿದ್ದ ಮುಖ್ಯಮಂತ್ರಿಗಳು ತಡವಾಗಿ ಆಗಮಿಸಿದರು. ಅಲ್ಲಿಯವರೆಗೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಹೇಳಿಕೆಯ ನಂತರವೇ ನಾವು ಮುಂದುವರಿತೀವಿ, ಅದರವರೆಗೆ ಬೇರೆ ಕಲಾಪ ನಡಿಬಾರದು ಅನ್ನುವ ಪ್ರತಿಭಟನೆಯನ್ನು ಕಾಂಗ್ರೆಸ್ JDS ಎರಡೂ ಕೂಡ ಒಟ್ಟಾಗಿ ಸೇರಿ ಮಾಡಿದ್ವು. ಹಾಗಾಗಿ ಇವತ್ತು ಮಧ್ಯಾಹ್ನ 3:30ವರೆಗೂ ಯಾವ ಕಲಾಪನೂ ನಡೀಲಿಲ್ಲ. ಆದರೆ ಮುಖ್ಯಮಂತ್ರಿ ಆ ನಂತರ ಬಂದು ಒಂದು ಹೇಳಿಕೆಯನ್ನು ನೀಡಿದರು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಆ ಹೇಳಿಕೆಯಿಂದಲೂ ಕೂಡ ವಿರೋಧ ಪಕ್ಷಗಳು ಸಮಾಧಾನ ಆಗಲಿಲ್ಲ. ಈ ಹೇಳಿಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗಿದೆ ಅನ್ನೋ ಮಾತುಗಳನ್ನು ವಿರೋಧ ಪಕ್ಷಗಳು ಹೇಳಿದರು. ಒಟ್ಟಾರೆ ಇವತ್ತು ಸದನದಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಗಣ್ಯ ಅತಿಥಿಗಳಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಸಂಕ್ಷಿಪ್ತ ವರದಿ. ಬೆಳಗಾವಿ ಅಧಿವೇಶನದಲ್ಲೂ ಕಾವೇರಿ ಕದನ, ವಿಪಕ್ಷಗಳ ವಾಗ್ದಾಳಿಗೆ ಸಿಎಂ ತಲ್ಲಣ, ಸಭೆ ಹಿನ್ನೆಲೆಯಲ್ಲಿ ಕಲಾಪಕ್ಕೆ ಗ್ರಹಣ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಎರಡನೇ ದಿನವಾದ ಇವತ್ತು ಕಾವೇರಿ ಕಾವು ಜೋರಾಗಿತ್ತು. ತಮಿಳುನಾಡಿಗೆ ನೀರು ಬಿಡುವಂತೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಇವತ್ತು ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಯಿತು. ಕಾವೇರಿ ವಿವಾದದ ಕುರಿತ ಸಭೆ ಹಿನ್ನೆಲೆಯಲ್ಲಿ ಒಮ್ಮೆ ಮುಂದೂಡಿಕೆಯಾದ ನಂತರ ಮಧ್ಯಾಹ್ನ 3 ಗಂಟೆ ವೇಳೆಗೆ ತಡವಾಗಿ ಕಲಾಪ ಪುನರಾರಂಭವಾಯಿತು. ಆದರೆ ಕಲಾಪ ಶುರುವಾಗುತ್ತಿದ್ದಂತೆಯೇ ವಿಪಕ್ಷ ಸದಸ್ಯರು ಕಾವೇರಿ ಕುರಿತಾಗಿ ಸಿಎಂ ಉತ್ತರಕ್ಕೆ ಆಗ್ರಹಿಸಿ ಸದನದ ಬಾವಿಗಿಳಿದು ಗದ್ದಲ ಮಾಡಿದ್ರು. ಎಲ್ಲ ವಿಷಯನ ತಮ್ಮ ಗಮನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಇವತ್ತೇನಾಗಿದೆ ಅಂದರೆ ಕಾವೇರಿ ಬೇಸಿನ ಜನತೆ ಇವತ್ತು ಏನಾಗಿದೆ, ಒಂದು ಕಡೆ ಕುಡಿಯೋ ನೀರಿಲ್ಲ, ಒಂದು ಕಡೆ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಮೊನ್ನೆ ಸಭಾಧ್ಯಕ್ಷರೇ ನಂತರ ಸದನದಲ್ಲಿ ಉತ್ತರ ನೀಡಿದ ಸಿಎಂ ಶೆಟ್ಟರ್ ನಾಳೆಯೇ ಕಾವೇರಿ ಕೊಳ್ಳದ ಸಂಸದರ ನಿಯೋಗದೊಂದಿಗೆ ದೆಹಲಿಗೆ ತೆರಳಿ ಪ್ರಧಾನಿಯವರನ್ನು ಭೇಟಿಯಾಗುವುದಾಗಿ ಹೇಳಿದರು. ಇದಕ್ಕೂ ಮುನ್ನ ಕಾವೇರಿ ಕೊಳ್ಳದ ಸಂಸದರ ಜೊತೆ ಚರ್ಚೆ ನಡೆಸಲಾಗುವುದು, ಕಾನೂನಿನ ನೆಲೆಗಟ್ಟಿನಲ್ಲಿಯೇ ರಾಜ್ಯದ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವು ಕಾನೂನಾತ್ಮಕವಾಗಿ ನಮ್ಮ ರಾಜ್ಯದ ರೈತರ ಹಿತರಕ್ಷಣೆ ಮಾಡುವುದು ಅಗತ್ಯವಾಗಿದೆ. ಅದಲ್ಲದೆ CRAದ ಅಧ್ಯಕ್ಷರೂ ಆಗಿರುವ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇತ್ತೀಚಿನ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಡುವುದು ಅಷ್ಟೇ ಅವಶ್ಯಕವಾಗಿದೆ. ಆದ್ದರಿಂದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರದ ನೀರಾವರಿ ಸಚಿವರಿಗೆ ಮನವರಿಕೆ ಮಾಡಿಕೊಡುವುದಕ್ಕಾಗಿ ಕಾವೇರಿ ಜಲಾನಯನ ಪ್ರದೇಶದ ಸಂಸತ್ ಸದಸ್ಯರ ನಿಯೋಗದೊಂದಿಗೆ ಅವರನ್ನು ನಾಳೆ ನಾನು ಮತ್ತು ನಮ್ಮ ಇರಿಗೇಷನ್ ಮಿನಿಸ್ಟರ್ ಬೊಮ್ಮಾಯಿ ಅವರು ನಾವು ಬೆಳಗ್ಗೆ ನಾಳೆ ಭೇಟಿಯಾಗ್ತಾ ಇದ್ದೇವೆ. ಆದರೆ ಶೆಟ್ಟರ್ ಉತ್ತರಕ್ಕೆ ವಿಪಕ್ಷ ಸದಸ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ವಿಪಕ್ಷ ಸದಸ್ಯರೆಲ್ಲ ಮತ್ತೆ ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು. ಇದು ನಮ್ಮಲ್ಲಿ ನೀರಿಲ್ಲದೆ ಇರೋದ್ರಿಂದ ನಾನು ಇವರ ಹೇಳಿಕೆ ನಮಗೆ ಏನೇನು ತೃಪ್ತಿ ತಂದಿಲ್ಲ. ಮತ್ತೆ ಇವರ ಹೇಳಿಕೆ ನೋಡಿದ್ರೆ ಇವ್ರು ನೀರು ಬಿಡೋಕ್ಕೆ ತಯಾರು ಮಾಡ್ಕೊಂಡಾಗ ಕಾಣಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶನ ಇವರು ಪಾಲನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ರೈತರ ಪರವಾಗಿ ನಾವು ನಿಲ್ಲಬೇಕಾಗ್ತದೆ. ಇದನ್ನು ನಾವು ಪ್ರತಿಭಟನೆ ಮಾಡಿ ಧರಣ ಮಾಡಲಿಕ್ಕೆ ಮಾಡ್ತೇವೆ. ಸಿಎಂ ಎಷ್ಟೇ ಮನವಿ ಮಾಡಿದ್ರೂ ವಿಪಕ್ಷಗಳ ಗದ್ದಲ ಕಡಿಮೆ ಆಗಲಿಲ್ಲ. ಹೀಗಾಗಿ ಭಾರೀ ಕೋಲಾಹಲದ ಹಿನ್ನೆಲೆಯಲ್ಲಿ ಸ್ಪೀಕರ್ ವಿಧಾನಸಭೆ ಕಲಾಪವನ್ನು ನಾಳೆಗೆ ಮುಂದೂಡಿದ್ರು. ಇತ್ತ ವಿಧಾನ ಪರಿಷತ್ನಲ್ಲೂ ಕೂಡ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪ ಬರೀ ಪ್ರಲಾಪವಾಯಿತು. ಮತ್ತೊಂದೆಡೆ ಕಾವೇರಿ ಕೊಳ್ಳದಲ್ಲೂ ಇವತ್ತು ಪ್ರತಿಭಟನೆ ನಡೆಯಿತು. ಕೆಲವರು ಬೈಕ್ಗಳ ಮೂಲಕ ರ್ಯಾಲಿ ನಡೆಸಲು ಮುಂದಾದರೆ ಕಾವೇರಿ ಹೋರಾಟ ಸಮಿತಿ ಅಧ್ಯಕ್ಷ ಜಿ ಮಾದೇಗೌಡ ಮಧ್ಯ ಪ್ರವೇಶಿಸಿ ಶಾಂತಿಯುತ ಹೋರಾಟ ನಡೆಸುವಂತೆ ಮನವೊಲಿಸಿದ್ರು. ಸುಪ್ರೀಂ ಕೋರ್ಟ್ ಹೇಳಿದರೆ ಇವತ್ತಿನಿಂದ ನೀರನ್ನ ಬಿಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಬಿಟ್ಬಿಡ್ತಾರೆ, ಅದು ಮುತ್ತಿಗೆ ಹಾಕಬೇಕು ಅಂತ ಮಾಡಿದ್ವಿ. ಚೀಫ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಈಗ ಅಂತಂದರೆ ನೀರು ಬಿಡೋದಿಲ್ಲ. ಈಗ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ನೀರು ಬಿಡೋದಿಲ್ಲ. ಈ ಆರ್ಡರ್ನ ಮರುಪರಿಶೀಲನೆ ಮಾಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಮತ್ತು ಲಾಯರ್ನ ಕನ್ಸಲ್ಟ್ ಮಾಡ್ತೀನಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನೀರು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಇವತ್ತು KRS ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ನಾವು ಮುಂದೂಡಿ. ಇನ್ನೊಂದೆಡೆ ಯುವಕನೊಬ್ಬ ಹೋರಾಟವನ್ನು ಹೀಗೆಳೆದಿದ್ದರ ಕಾರಣ ಪ್ರತಿಭಟನಾಕಾರರು ಸರಿಯಾಗಿ ಪಾಠ ಕಲಿಸಿದ್ರು. ಒಟ್ಟಿನಲ್ಲಿ ಇವತ್ತು ಕಾವೇರಿ ಹೋರಾಟದ ಕಾವು ವಿಧಾನಸಭೆಯಲ್ಲಿ ಜೋರಾಗಿ ಪ್ರತಿಧ್ವನಿಸಿತು. ಆದರೆ ಕಾವೇರಿ ಕೊಳ್ಳದಲ್ಲಿ ಪ್ರತಿಭಟನೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ರಾಜ್ಯ ಸರ್ಕಾರ ನೀರು ಬಿಡದಿರುವ ಬಗ್ಗೆ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಆದರೆ ಮುಂದೇನಾಗುತ್ತೆ ಅನ್ನೋದೀಗ ಆತಂಕಕ್ಕೆ ಕಾರಣವಾಗಿದೆ.
ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್. ಸೊ ಸದನದಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ತಾವು ವರದಿಯನ್ನು ನೋಡಿದ್ರಿ. ನನ್ನ ಜೊತೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಬಿಜೆಪಿ ಮುಖಂಡ ರಘುನಾಥರಾವ್ ಮಲ್ಕಾಮುರಿ ಅವರಿದ್ದಾರೆ. ರಘುನಾಥರಾವ್ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ ಮುಖಂಡರಾದಂಥ ಡಾಕ್ಟರ್ ಶರಣ್ ಪಾಟೀಲ್ ಇದ್ದಾರೆ. ಶರಣ್ ಪಾಟೀಲ್ ಅವರ ಸ್ಟುಡಿಯೋಕ್ಕೆ ಸ್ವಾಗತ. ನಮಸ್ಕಾರ. ಶಾಸಕರಾದಂಥ ಶಿವಲಿಂಗೇಗೌಡರು ಇದ್ದಾರೆ. ಶಿವಲಿಂಗೇಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸಕರಾದಂಥ ಸುರೇಶ್ ಗೌಡ ಅವರಿದ್ದಾರೆ. ಸುರೇಶ್ ಗೌಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ರಘುನಾಥ್ ತಮ್ಮಿಂದ ಮಾತಾಡ್ತೀನಿ. ಕಾವೇರಿಗೆ ಸಂಬಂಧಪಟ್ಟಂಥ ಚರ್ಚೆ ಇವತ್ತು ಇಡೀ ದಿನ ಕಲಾಪವನ್ನು ಹಾಳು ಮಾಡಿತು. ಸುವರ್ಣ ವಿಧಾನಸೌಧ ಇಲ್ಲಿ ಸ್ಥಾಪನೆ ಮಾಡಿರೋದು ಮತ್ತು ಇಲ್ಲಿ ಅಧಿವೇಶನ ಕೈಗೊಳ್ಳುವ ನಿರ್ಧಾರ ಮಾಡಿದ್ದು ಈ ಭಾಗದ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ. ಇವತ್ತು ಕೂಡ ಸಾಕಷ್ಟು ಶಾಸಕರ ಅಪಸ್ವರ ಕೂಡ ಕೇಳಿ ಬರ್ತಾ ಇತ್ತು. ನೀವು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ನೀವು ದಕ್ಷಿಣ ಭಾಗದ ಕಾವೇರಿ ಬಗ್ಗೆನೇ ಮಾತಾಡ್ತಾ ಇದ್ರಿ. ಇದು 100 ವರ್ಷದ ಕತೆ, ಇನ್ನೂ ಯಾಕೆ ಈ ಸದನನ ಹಾಳು ಮಾಡ್ತಾ ಇದ್ದೀರಿ ಅಂತೇಳಿ. ಈ ಕಾವೇರಿ ರಾಜಕಾರಣ ಇನ್ನೂ ಎಷ್ಟು ದಿವಸ ಮುಂದುವರಿಸ್ತೀರಿ? ಸುವರ್ಣಸೌಧ ಉತ್ತರ ಕನ್ನಡ ಜನದ ಒಂದು ಕನಸಿನ ಸೌಧ. ಉತ್ತರ ಕನ್ನಡ ಜನಗಳ ಸಮಸ್ಯೆಗಳಿಗೆ ಇಲ್ಲಿ ಸ್ಪಂದನೆ ಆಗುತ್ತೆ, ಚರ್ಚೆ ಆಗುತ್ತೆ, ಚರ್ಚೆಗಳಿಗೆ ಪರಿಹಾರ ಸಿಗುತ್ತೆ. ಈ ಭಾಗ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ಮಹತ್ತರವಾದಂಥ ಕನಸನ್ನ ಈ ನಾಡಿನ ಜನ ಹೊತ್ತಿದ್ರು. ತಾವು ಈ ಭಾಗ ಶಾಸಕರಾಗಿ ತಮಗೂ ಇತ್ತು ಆಸೆ? ಹೌದು ಹೌದು. ದುರದೃಷ್ಟವಶ ಸದನ ಪ್ರಾರಂಭವಾಗಿದ್ದ ಮೊದಲನೇ ದಿನನೇ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಬಗ್ಗೆ ಕಾವೇರಿಯ ವಿಷಯದಲ್ಲಿ ಕರ್ನಾಟಕಕ್ಕೆ ಒಂದು ಅನ್ಯಾಯವಾದಂಥ ಒಂದು ತೀರ್ಮಾನ ಬಂದಿದ್ದು ನಿಜ. ಹಾಗಾಗಿ ಕಾವೇರಿ ಬೇಸ್ನಲ್ಲಿ ಬರುವಂಥ ಏನು ಜಿಲ್ಲೆಗಳಿದೆ, ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಅವರಿಗೆ ಸಹನೆ ಆಗಲಾರದಂಥ ಒಂದು ವಿಷಯ. ಹಾಗಾಗಿ ಅವರು ಹೋರಾಟ ಮಾಡ್ತಿದ್ದಾರೆ. ಇದೊಂದು ಜ್ವಲಂತ ಸಮಸ್ಯೆ. ಹಾಗಾಗಿ ಸ್ವಾಭಾವಿಕವಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗ ಚರ್ಚೆ ಆಗಬೇಕು ಅನ್ನೋಂಥ ಮಹದಾಸೆ ನಮ್ಮ ಜನರು ಇಟ್ಕೊಂಡ್ರು ಕೂಡ ನಮ್ಮ ರಾಜ್ಯದ ಯಾವುದೋ ಒಂದು ಭಾಗದಲ್ಲಿ ನಮ್ಮ ರೈತರು, ನಮ್ಮ ಜನ ಸಮಸ್ಯೆದಲ್ಲಿ ಸಿಲ್ಕೊಂಡಾಗ ಇಡೀ ರಾಜ್ಯ ಒಂದಾಗಿ ನಾವು ಸ್ಪಂದನೆ ಮಾಡುವಂಥ ಅವಶ್ಯಕತೆ ಇದೆ. ಹಾಗಾಗಿ ನಾವೆಲ್ಲ ಶಾಸಕರು ಅದನ್ನು ಸಹಕಾರ ಮಾಡಿದ್ವಿ. ಇವತ್ತು ಮಧ್ಯಾಹ್ನದವರೆಗೆ ಆ ಕಾವೇರಿ ಬೇಸಿನ ಜನದ ರೈತರ ಹಿತಕ್ಕಾಗಿ ನಾವೆಲ್ಲರೂ ಕೂಡ ಬೆಂಬಲಕ್ಕಿದ್ದೀವಿ. ನಾನು ಬರ್ತೀನಿ. ಆದರೆ ನಾನು ವಿಶೇಷವಾಗಿ ಆ ಭಾಗದ ಮುಖಂಡರಿಗೆ, ಶಾಸಕರುಗಳಿಗೆ ವಿನಂತಿಯನ್ನು ಮಾಡ್ತೀನಿ. ಯಾವ ಥರ ಇವತ್ತು ಕಾವೇರಿ ವಿಷಯದಲ್ಲಿ ಇಡೀ ಕರ್ನಾಟಕ ರಾಜ್ಯ, ಸಂಪೂರ್ಣ ಕರ್ನಾಟಕ ರಾಜ್ಯ ನಿಮ್ಮ ಬೆಂಬಲಕ್ಕೆ ನಿಲ್ತಾ ಇದೆ, ಇದೇ ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಟಿಕಲ್ 371 ವಿಷಯನ ಬಂದಾಗ ಇದೇ ಥರ ಇಡೀ ಸಂಪೂರ್ಣ ನಮ್ಮ ನಾಡಿನ ಎಲ್ಲ ಶಾಸಕರು, ಎಲ್ಲ ಭಾಗದ ಜನರು ಈ ಥರ ಸಹಕಾರ ಮಾಡಿದರೆ ಹಿಂದುಳಿದ ವರ್ಗದ ಒಂದು ಹಣಪಟ್ಟಿಗೆ ಸೇರಿದಂಥ ನಮ್ಮ ಹೈದರಾಬಾದ್ ಕರ್ನಾಟಕ ಕೂಡ ಸರ್ವತೋಮುಖಿ ಅಭಿವೃದ್ಧಿ ಆಗಲಿಕ್ಕೆ ಒಂದು ಅನುವಾಗ್ತದಂಥ ವಿನಂತಿಯನ್ನು ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ನಾನು ವಿನಂತಿ. ರೈಟ್. ಹಾಗಾದ್ರೆ ಒಂದಿಲ್ಲ ಅಂತ ಆಯಿತು. ಶಿವಲಿಂಗೇಗೌಡ್ರೆ, ಕಾವೇರಿ ರಾಜಕಾರಣ ನಡೀತಲೇ ಇದೆ. ಈಗ ಅವರೊಂದು ಮಾತು ಹೇಳಿದರು, ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಈ ಭಾಗದ ವಿಚಾರ ಚರ್ಚೆ ಮಾಡೋದಕ್ಕೆ, ಕಾವೇರಿ ವಿಚಾರ ಇವತ್ತಿಂದಲ್ಲ, ಭಾಳ ಹಳೆಯದು, ಅದನ್ನು ಮುಗಿಸ್ಬೋದಿತ್ತು, ಸದನ ಕಲಾಪ ಹಾಳು ಮಾಡಿದ್ರಿ ಅಂತ. ನೀವು ಕೂಡ ಅಲ್ಲಿಂದ ಬಂದಿದ್ರಿ ಚರ್ಚೆ ಮಾಡಬೇಕು ಅಂತ. ಕೊನೆಗೂ ಅದೇ ಚರ್ಚೆ ಆಯಿತು. ಅವರೊಂದು ಪ್ರಶ್ನೆ ಎತ್ತಿದ್ರಿ, ಈಗ ನೀವು ಕಾವೇರಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವೆಲ್ಲ ಸಹಕಾರ ಮಾಡಿದ್ವಿ, ಕಲಾಪ ಮುಂದುವರೆದ್ರು ಕೂಡ 361ಕ್ಕೆ ನಿಮ್ಮ ಬೆಂಬಲನೂ ಬೇಕು, ನೀವು ಅದನ್ನು ಕೊಡ್ತಾ ಇಲ್ಲ ಅಂತ. ಅಲ್ಲ, ನಾವು ಕರ್ನಾಟಕ ರಾಜ್ಯ ಒಂದು ಅಂತಕ್ಕಂಥ ಭಾವನೆ ಇರುವಂಥ ಜನ, ಅದರಲ್ಲಿ ಎರಡು ಅಂತಕ್ಕಂಥದ್ದು ನಮ್ಗೆ ಯಾವತ್ತೂ ಇಲ್ಲ. ಆದರೆ ಇವತ್ತು ಬರೀ ಮಾತಲ್ಲಿದೆ. ಅಲ್ಲ, ಮಾತಲ್ಲ, ನಾವು ಯಾವತ್ತೂ ನಾವು ಯಾವತ್ತೂ ಅದರಲ್ಲಿ ಭಿನ್ನಾಭಿಪ್ರಾಯ ಬೇಡ, ಅನುಮಾನನೂ ಬೇಡ. ಇವತ್ತು ಈ ಬೆಳಗಾವಿ ಸದನದ ಅಧಿವೇಶನವನ್ನು ಕರೆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಇವತ್ತು ಕರ್ನಾಟಕ ರಾಜ್ಯದ ಆ ಭಾಗದ ಕಾವೇರಿ ಭಾಗದ ರೈತರ ಸಂಕಷ್ಟ ಗೋಳು, ಇವತ್ತು ಬೆಳೆ ಎಲ್ಲ ಬೆಂದು ನಿಂತಿದೆ, ಕುಡಿಯೋದಕ್ಕೆ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದ ಆಧಾರದ ಮೇಲೆ ಸರ್ಕಾರವನ್ನು ಒತ್ತಾಯಿಸಿ ಕೇಂದ್ರ ಸರ್ಕಾರದ ಮೊರೆ ಹೊಕ್ಕು ಯಾವ್ದಾರು ಇನ್ಡೆಪ್ತ್ ಆಗಿ ಹೋಗಬೇಡಿ. ಹೊಸ ವಿಚಾರ ಅಲ್ವೇ ಅಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ಇಲ್ಲಿ ಕಮಿಟಿ ಬಂದಿದೆ, ಟ್ರಿಬ್ಯುನಲ್ ಆಗಿದೆ, ಪ್ರೈಮ್ ಮಿನಿಸ್ಟರ್ ತೀರ್ಮಾನ ಮಾಡಿದ್ದಾರೆ. ಕೂಡ ಇವತ್ತು ಜನ ಬೀದಿಗಿಳಿದಿದ್ದಾರೆ. ಅಲ್ಲಿ ಬೀದಿಗೆ ಹೊಸದಾಗಿ ಇಳಿತಾರೆ, ಅಲ್ಲ ಬೀದಿಗಿಳಿದಿದ್ದಾರೆ. ನಾವೇನೋ ಹಿಂದೆ ಕೊಟ್ಟಂತ ನೀರನ್ನ ಬಿಟ್ಟಿದ್ದಕ್ಕೆ ಸಮಾಧಾನ ಪಡ ಜನ ಬೇರೆ ಏನ್ ಮಾಡಕ್ ಸಾಧ್ಯ? ನೀವು ರಾಜಕಾರಣ ಮಾಡ್ತಾ ಇದ್ದೀರಿ. ನಾವು ಇವತ್ತೇನಾದ್ರೂ ಮಾಡಿ ನಾವೇನ್ ಯಾರನ್ನ ಕೇಳ್ಬೇಕು? ಸರ್ಕಾರನೇ ಕೇಳ್ಬೇಕು. ಸರ್ಕಾರ ನೀವು ಹೋಗಿ ಕೇಂದ್ರ ಸರ್ಕಾರದ ಮರೆನಾರು ಹೋಗಿ ಸುಪ್ರೀಂ ಕೋರ್ಟಿಗೆ ಮತ್ತೆ ಮನವಿನಾರು ಸಲ್ಲಿಸಿ. ಬಟ್ ಇವತ್ತು ನೀರಿಲ್ಲ. ಏನು ಕಲಾಪ ಇಷ್ಟೊತ್ತು ವ್ಯರ್ಥ ಆಯ್ತು. ಅಲ್ಲ, ವ್ಯರ್ಥ ಪ್ರಶ್ನೆ ಅಲ್ಲ ಇದು. ಏನ್ ತೀರ್ಮಾನ ಆಯ್ತಲ್ಲ? ಇವಾಗ ಏನ್ ತೀರ್ಮಾನ ಆಗಿದೆ ಅಂದ್ರೆ, ಇವತ್ತು ನಾಳೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗೋದ್ನಾರು ತೀರ್ಮಾನ ಆಗಿದೆ. ಮತ್ತೆ ಇವತ್ತಿನ ದಿವಸ ಈ ಒಂದು ಪ್ರಧಾನಮಂತ್ರಿಗಳು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಒಂದು ರಿಪೋರ್ಟನ್ನು ತರಿಸ್ಲಿಕ್ಕೆ ಆ ಭಾಗದ ಎರಡೂ ರಾಜ್ಯಗಳ ವರದಿಯನ್ನು ತರಿಸಿ
ಆ ವರದಿ ಇವತ್ತು ಪ್ರಧಾನಮಂತ್ರಿಯವರ ಬಳಿ ಇದೆ. ಅದನ್ನು ಇವತ್ತು ಅವರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣದಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ರಾಜ್ಯದ ಅವಶ್ಯಕತೆಗೆ ಕುಡಿಯೋ ನೀರಿಗೆ ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅದನ್ನು ನಾವು ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು. ಯಾರು ಮಾಡಬೇಕು ಶರಣ್ ಪಾಟೀಲ್ರೆ? ಈಗ ಇದು ಸರ್ಕಾರದ ಹೊಣೆ ಆಗ್ತದೆ. ಯಾಕಂದರೆ ಇದು ಸರ್ಕಾರ ನೇರವಾಗಿ ಪಾರ್ಟಿ ಇರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಇದು ನಮ್ಮ ಹತ್ರ ಇಷ್ಟು ಸಂಕಷ್ಟ ಇದೆ, ನೀರಿನ ಲಭ್ಯತೆ ಎಷ್ಟೇ ಇದೆ, ನಾವು ಬಿಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ಮುಖ್ಯಮಂತ್ರಿಗಳು ಏನು ಮಾಡಿದರು, ಹಿಂದೆ CRA ಮೀಟಿಂಗ್ ಕರೆದಾಗ ವಾಕೌಟ್ ಮಾಡಿದ್ರು. ಆಗಲೇ ಇವರು ಒಂದು ವೇಳೆ ಅಲ್ಲ, ನೀವು ಈ ಭಾಗದ ಸೇಡಂ ಶಾಸಕರು, ನೀವು ಚರ್ಚೆ ಮಾಡಕ್ಕೆ ಬಂದಿದ್ದು ಕಾವೇರಿ ಬಗ್ಗೆನೋ ಈ ಭಾಗದ ಬಗ್ಗೆ? ಇಲ್ಲ, ನಾನು ಇದನ್ನ ಸೇಡಮಿಂದ ಶಾಸಕನಾಗಿದ್ದರೂ ಕೂಡ ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಸಕ ನಾನು. ಆದರೆ ಈ ಭಾಗದ ಈ ಒಂದು ಅಧಿವೇಶನ ಈ ಭಾಗದ ಅಭಿವೃದ್ಧಿ ಬಗ್ಗೆನೇ ಆಗಬೇಕು ಅಂತಕ್ಕಂಥದ್ದು ನಮ್ಮದೆಲ್ಲ ಮಹದಾಸೆ ಆಗಿತ್ತು. ಆದರೆ ಈಗ ಏನು ಮಾಡೋದು, ಯಾಕಂದರೆ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ಕೂಡ ನಾವು ನೋಡಬೇಕಾಗ್ತದೆ. ಈಗ ಪಾಪ ಅಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ನಾವು ಅದನ್ನು ಚರ್ಚೆ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ತಾನೇ. ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ರೈತರು, ವಿಶೇಷವಾಗಿ ರೈತ ಯಾವತ್ತೂ ಸಂಕಷ್ಟದಲ್ಲೇ ಇರ್ತಾನೆ. ಇದು ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಕೊಡ್ಲಿ ಪೆಟ್ಟು ಬಿದ್ದಂಗೆ ಆ ಭಾಗದ ರೈತರ ಮೇಲೆ. ಅದಕ್ಕಾಗಿ ನಾವು ಇದರಲ್ಲಿ ನಾವು ಇದು ಮಾಡೋಕ್ಕಾಗೋದಿಲ್ಲ. ಹೇಳಬೇಕಾಗುತ್ತೆ ಅನಿವಾರ್ಯವಾಗಿ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಕಾವೇರಿ ಪ್ರಾಧಿಕಾರದ ಇದರಲ್ಲಿ ವಿಷಯದಲ್ಲಿ ನಮ್ಮ ಕೇಂದ್ರದಲ್ಲಿರುವಂತಹ ನಮ್ಮ ಕಾಂಗ್ರೆಸ್ಸಿನ ಮಂತ್ರಿಗಳು, ಕೇಂದ್ರ ಸರ್ಕಾರವನ್ನ ಕರ್ನಾಟಕದ ಪರವಾಗಿ ಕನ್ವಿನ್ಸ್ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಉದಾಹರಣೆಗೆ NDA ಸರ್ಕಾರ ಕೊಟ್ಟಿರೋ ತೀರ್ಪು ಅಲ್ಲ ಇದು, ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು ಇದು. ಅಲ್ಲ ಕೇಳಿ, ಕೇಂದ್ರ ಸರ್ಕಾರದ ಮಂತ್ರಿಗಳ ಸುಪ್ರೀಂ ಕೋರ್ಟ್ ಹೋಗಿದ್ದೇವೆ, ಅರ್ಥ ಮಾಡ್ಕೊಳ್ಳಿ ನೀವು. ಅಲ್ಲ, ಆ ಭಾಗ ಶಾಸಕರು ಮಾತಾಡ್ಲಿ. ಒಂದ್ ನಿಮಿಷ ಶರಣ್ ಪಾಟೀಲ್, ಈಗ ಇಲ್ಲಿ ಇವತ್ತು ಸುರೇಶ್ ಗೌಡ್ರೆ ಕೆಲವು ಶಾಸಕರು ಮಾತಾಡ್ತಾ ಇದ್ದು ಕೇಳ್ತಾ ಇತ್ತು, ನೀವು ವಿಧಾನಸೌಧ ಅಧಿವೇಶನ ಇಲ್ಲಿಗೆ ಶಿಫ್ಟ್ ಮಾಡಿದಿರಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಚರ್ಚೆ ನಡೀಬೇಕು ಅಂತ ಅಧಿವೇಶನ ಮಾಡಿದಿರಿ, ಇಲ್ಲೂ ಬಂದ್ಬಿಟ್ಟು ನೀವು ಕಾವೇರಿ ಚರ್ಚೆ ಮಾಡೋದಾದ್ರೆ ನಾವು ಪ್ರತ್ಯೇಕ ರಾಜ್ಯ ಕೇಳ್ತೀವಿ, ನಿಮ್ಮ ಚರ್ಚೆನ ಅಲ್ಲೇ ಮಾಡ್ಕೊಳ್ಳಿ, ನಮ್ಮ ಚರ್ಚೆ ನಾವು ಇಲ್ಲಿ ಮಾಡ್ತೀವಿ, ನಿಮ್ಮ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ವ್ಯಕ್ತಪಡಿಸಿದ್ರು. ಕೊಡಿಸ್ಲೇಬಾರ್ದಾಯ್ತು. ಅಲ್ಲ, ಸುರೇಶ್ ಗೌಡ್ರೆ ಹೇಳಿ, ನಾವು ಚರ್ಚೆನ ಮಾಡ್ತೀವಿ. ಅಮಿತ್, ಇವಾಗ ನಮ್ಮ ಮೂಲಭೂತ ಪ್ರಶ್ನೆ ಇರ್ತಕ್ಕಂಥದ್ದು, ಈ ಭಾಗದಲ್ಲಿ ಒಂದು ಅಧಿವೇಶನ ನಡೀಬೇಕು, ಈ ಭಾಗದ ಜನಗಳಿಗೂ ಸಹ ಅನುಕೂಲವಾಗ್ತಕ್ಕಂಥ ಚರ್ಚೆಗಳು ನಡೀಬೇಕು. ಇದ್ರ ಜೊತೆಗೆ ಏನು ಈ ಪ್ರತ್ಯೇಕತೆ ಕೂಗುಗಳಿದೆ, ಅದನ್ನು ಈ ಭಾಗ ಸಹ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು, ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋ ಭಾವದಿಂದ ಕಟ್ಟಿದ್ದಾರೆ. ಇಲ್ಲ ಒಂದು ಕಡೆ ನಮಗೂ ಒಂದೊಂದ್ಸರಿ ಕೆಲವು ಜನ ಬೆಳಿಗ್ಗೆ ಮಾತಾಡ್ತಾ ಇದ್ದಾರೆ, ಇಷ್ಟು ಕ್ರಿಮಿನಲ್ ವೇಸ್ಟ್, ಕಟ್ಟಿರೋದೇ ವೇಸ್ಟು ಅಂತಕ್ಕಂಥ ಮಾತನ್ನು ಕೇಳಿದ್ದೀವಿ. ಇದು ಪರಿಪೂರ್ಣವಾಗಿ ಉಪಯೋಗ ಆಗಬೇಕಾದ್ರೆ ನಾವಿವತ್ತು ಸದನವನ್ನು ನಡೆಸಬೇಕು. ಒಪ್ಕೊಳ್ಳೋಣ, ಯಾವ ರೀತಿ ನಡೆಸ್ಬೇಕು ಸದನ? ಇದು ಕಾಟಾಚಾರದ ಸದನ ಆಗಬಾರ್ದು. ಆಗ್ತಾ ಇದೆ ಅನ್ಸ್ತಾ ನಿಮಗೆ? 100% ಕಾಟಾಚಾರ ಸದನ ಇದು. ಇವತ್ತು ಕೇವಲ ಈ ರಾಜ್ಯದ ಸಮಸ್ಯೆಗಳು ಜಲವಂತರ ಸಮಸ್ಯೆ ಇದೆ. ನೀರಾವರಿ ಸಮಸ್ಯೆ ಇರ್ಬೋದು, ಕಾವೇರಿ ಸಮಸ್ಯೆ ಇರ್ಬೋದು, ಹಾವೇರಿ ಸಮಸ್ಯೆ ಇರ್ಬೋದು, ಈ ಕೃಷ್ಣಾ ನೀರಿನ ಸಮಸ್ಯೆ ಇರ್ಬೋದು, ಅದಿದೆ ಇದೆ, ಅದು BJP ಅವ್ರದ್ದು ಸಂಬಂಧಪಟ್ಟ. ಆಮೇಲೆ ನೆಕ್ಸ್ಟ್ ಹೇಳ್ತೀನಿ, ಕಾವೇರಿ ಇರ್ಬೋದು, ಬರ ಪರಿಹಾರದಿರ್ಬೋದು, ಹಲವಾಂತರ ಜಲವಂತರ ಸಮಸ್ಯೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ 6 ದಿವಸದಲ್ಲಿ ಸದನವನ್ನು ಮಾಡ್ತೀವಿ ಅಂತ ಹೇಳಿದ್ರು. ನಿನ್ನೆ ಬೆಳಗ್ಗೆ 11 ಗಂಟೆ ಸ್ಟಾರ್ಟ್ ಮಾಡಿದ್ರು, ಶ್ರದ್ಧಾಂಜಲಿ ಆಯಿತು, ಮಧ್ಯಾಹ್ನ ಮುಗೀತು, ಅದಾದಮೇಲೆ ಪ್ರಶ್ನೋತ್ತರ ನಡೀತು, ಯಾವುದೋ ಒಂದು ನಡವಳಿ ಸೂಚನೆ ತಂದರೂ ಮುಗೀತು. ಅರ್ಧ ಗಂಟೆಯಲ್ಲಿ ಕಾವೇರಿ ಇಶ್ಯೂ ಬಗ್ಗೆ ನಾನು ಬಂದು ಸ್ಟೇಟ್ಮೆಂಟ್ ಕೊಡ್ತೇನೆ ಅಂತ ಮುಖ್ಯಮಂತ್ರಿ ಹೋದವರು 24 ಗಂಟೆ ಆದಮೇಲೆ ಬಂದರು. 24 ಗಂಟೆ ಆದಮೇಲೂ ಸಹ ಅವರು ಸದನಕ್ಕೆ ಬರಲಿಕ್ಕೆ ಇಷ್ಟ ಇಲ್ಲ, ಯಾವುದೋ ಒಂದು ಕಾರಣ ಕೊಟ್ಟು ಹೊರಗಡೆ ಇದ್ರು. ನಾವೆಲ್ಲ ಕುಳಿತುಕೊಂಡು ಗಲಾಟೆ ಮಾಡಿದ್ಮೇಲೆ ಬಂದರು. ಬಂದ ಮೇಲೆ ಮಾಡಿದ್ದೇನೋ ಏನೋ ಒಂದು ಹೇಳಬೇಕು, ಒಂದು ಸ್ಟೇಟ್ಮೆಂಟ್ ಮಾಡಬೇಕು, ಬಿಡಲ್ಲ ಅಂತ ಹೇಳಿಲ್ಲ. ಹಳೆ ಸ್ಟೋರಿಗಳನ್ನ ಹೇಳಿದ್ರೆ ಬಿಡಲ್ಲ ಅಂತ ಹೇಳಿಲ್ಲ. ಆದ್ರೆ ರೈತರನ್ನ, ಕಾವೇರಿ ಭಾಗದ ಜನರನ್ನ ಹಿತದೃಷ್ಟಿ ಇಟ್ಕೊಂಡು ಯಾವುದಾದ್ರೂ ಒಂದು ಅವರು ನಿರ್ಧಾರವನ್ನ ಪ್ರಕಟಿಸಲಿಲ್ಲ. ಇದರಿಂದ ನಮ್ಗೇನಾಗ್ತದೆ, ಈ ಸದನಗಳು ಇವೆಲ್ಲ ಕಾಟಾಚಾರ ಸದನಗಳು ಅನಿಸ್ತಾ ಇದೆ. ರೈಟ್ ಸರ್, ಮಾತಾಡ್ತೀನಿ ಸರ್ ನಿಮ್ಮ ಜೊತೆ ಇನ್ನಷ್ಟು ಚರ್ಚೆ ಮುಂದುವರಿಸ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.